ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಕ್ಕತ್ತಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಏನಿಲ್ಲ, ಸಿಂಪಲ್ ಆಗಿರೋ ಇಂಥ ಇಯರಿಂಗ್ಸ್ನ ನಾವು ಯಾವ ರೀತಿ ಕಲೆಕ್ಷನ್ಸ್ ಮಾಡ್ಕೋಬೋದು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಡೈಲಿ ವೇರ್ ಅಷ್ಟೇ ಶೇರ್ ಮಾಡ್ತಾ ಇರೋದು ಹೇಳ್ಬೇಕಂದ್ರೆ. ಸೊ ಡೈಲಿ ವೇರ್ನೇ ಆಗಲಿ, ಸಿಂಪಲ್ ಆಗಿ ಡೈಲಿ ಯೂಸ್ಗೆ ಯಾವ ರೀತಿ ನಾವು ಕಡಿಮೆ ಬಜೆಟಲ್ಲೇ ಯಾವ ರೀತಿ ನಾವು ಓಲೆಗಳನ್ನು ತಗೋಬೋದು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಹೇಳ್ಬೇಕಂದ್ರೆ ಇವಾಗಿನ ಈ ರೇಟಲ್ಲಿ ಇದೆಲ್ಲ ಬೇಕಂತ ಕೆಲವರು ಅನ್ಕೋಬೋದು, ಬಟ್ ಕಡಿಮೆ ಬಜೆಟಲ್ಲಿ ಕೂಡ ತಗೋಬೋದು ಅನ್ನೋದನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇರೋದು ಅಷ್ಟೇ. ಹೇಳ್ಬೇಕಂದ್ರೆ ನಾನು ಅದೇ ರೀತಿ ತೊಗೊಂಡಿರೋಂಥದ್ದು. ಸೊ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವನ್ ಹೇಳ್ಬೇಕಂದ್ರೆ ಈಗ ಎಷ್ಟೋ ಜನ ಹೆಣ್ಮಕ್ಳು ನಾವು ಅನ್ಕೋತಾ ಇರ್ತೀವಿ, ಇಲ್ಲ ನಾನು ಏನು ಮಾಡೋಕ್ಕಾಗಲ್ಲ ಲೈಫಲ್ಲಿ, ನಾನು ಏನು ತೊಗೊಳಕ್ಕಾಗಲ್ಲ ಅನ್ನೋದು. ಈವನ್ ನನಗೂ ಕೂಡ ಅದೇ ಮೆಂಟಾಲಿಟಿ ಇದ್ದಿದ್ದು. ಸೊ ನಾವು ಕೂಡ ಸೇವಿಂಗ್ಸ್ ಮಾಡ್ಬೋದು, ನಾವು ಕೂಡ ನಮ್ಮದೇ ಆದ ಸೇವಿಂಗ್ಸಲ್ಲಿ ನಾವು ತೊಗೋಬೋದು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋಂಥದ್ದು ಅಷ್ಟೇ. ಹೇಳ್ಬೇಕಂದ್ರೆ ಈಗ ಎಷ್ಟೋ ಸಲ ಮನೇಲಿ ನಾವು ಬಟ್ಟೆ ಗಿಟ್ಟೆ ತೊಗೊಳೋದಕ್ಕೆ ಅಂತ ಕೊಡ್ತಾ ಇರ್ತಾರೆ. ಸೊ ಅದರಲ್ಲಿ ನಾವು ಕಡಿಮೆ ತೊಗೊಂಡ್ಬಿಟ್ಟು ಈ ರೀತಿ ಸ್ವಲ್ಪನೇ ಕೂಡಿಟ್ಬಿಟ್ಟು 1 ಇಯರ್ಗೆ ಆಗೋಷ್ಟು ನೀವೇ ಕೂಡಿಟ್ಟು ಅಟ್ಲೀಸ್ಟ್ ಒಂದು 10,000 15,000 ರೇಂಜಿಗಾದರೂ ನಿಮಗೆ ಈಗ ಅಪ್ಪ ಅಮ್ಮ ಕೊಡಿಸ್ತಾ ಇರ್ತಾರೆ, ಅಥವಾ ಗಂಡ ಕೊಡಿಸ್ತಾ ಇರ್ತಾರೆ ಬಟ್ಟೆಗಳು, ಅಥವಾ ಏನಕ್ಕಾದ್ರೂ ಒಟ್ಟು, ಅಥವಾ ಮನೆಯಲ್ಲಿ ತರಕಾರಿ ರೇಷನು ಈ ಥರದ್ರಲ್ಲಿ ಸ್ವಲ್ಪ ಅದು ಜಾಸ್ತಿ ನಮಗೆ ಉಳಿಸೋಕ್ಕಾಗದೆ ಹೋದರೂ ಪರವಾಗಿಲ್ಲ. ಅಟ್ಲೀಸ್ಟ್ ಎಷ್ಟಪ್ಪ 100 200 ಇಷ್ಟೇ ನಾವು ಉಳಿಸ್ಕೊಂಬಂದ್ರೂ ಅಟ್ಲೀಸ್ಟ್ ನಾವು ಇಷ್ಟು ಅಂತ ಕೂಡಿಟ್ಕೊಂಡು ಬಂದರೆ ನಮಗೆ ಅದು ಸೇವಿಂಗ್ಸ್ ಅಂತಲೇ ಆಗುತ್ತೆ. ಹೇಳ್ಬೇಕಂದ್ರೆ ಬೇಕಾದ್ರೆ ಇದನ್ನು ಮಾಡಿ ನೋಡಿ. ಹಾಗೆ ಸಿಂಪಲಾಗಿ ನಾವು ದೊಡ್ಡ ಒಡವೆ ತೊಗೊಳಕ್ಕಾಗಲ್ಲ. ಹೇಳ್ಬೇಕಂದ್ರೆ ಆ್ಯಕ್ಚುಲಿ ನಾನು ಏನು ಮಾಡ್ತೀನಿ ಅಂದರೆ, ನನಗೆ ವರ್ಷ ನಾನು ಇಯರಿಂಗ್ಸ್ ಅಂತ ತೊಗೊಳ್ಳಲ್ಲ. ಹೇಳ್ಬೇಕಂದ್ರೆ ಈ ಥರ ಮೂಗುತಿ ಅಂತ ಏನು ಹೇಳ್ತೀವಲ್ಲ, ಈ ಮೂಗುತಿನೇ ನಾನು ತೊಗೊಳ್ಳೋಂಥದ್ದು ವರ್ಷ ಕೂಡ. ಅದನ್ನು ನಾನು ಪೇರ್ ಮಾಡ್ತೀನಿ. ಹೇಳ್ಬೇಕಂದ್ರೆ ತುಂಬ ಜನ ನಗ್ತಾರೆ, ಇದು ಹೆಂಗೆ ಇಯರಿಂಗ್ಸ್ ಆಗುತ್ತೆ ಅನ್ನೋರು ತುಂಬ ಜನ. ಈಗ ತೊಗೊಳಕ್ಕಾಗಲ್ಲ ಅನ್ನೋ ಟೈಮಲ್ಲಿ ನಾನು ತೊಗೊಂಡೆ ಅಂತ ಖುಷಿ ಪಡ್ಬೋದಲ್ಲ. ಮೂಗುತಿನೇ ಇವಾಗ ದೊಡ್ಡದಾಗಿರುವಂಥ ಮೂಗುತಿನೇ ಬರುತ್ತೆ, ಅದನ್ನು ಪೇರ್ ಮಾಡಿ ನೀವು ಯೂಸ್ ಮಾಡ್ಬೋದು. ಇದನ್ನು ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ. ನಾನು ಹಾಗೆ ಮಾಡಿರೋದು. ನನ್ನ ಹತ್ರ ಇರೋ ಕಲೆಕ್ಷನ್ಸ್ ಇವಾಗ ತೋರಿಸ್ತೀನಿ. ನಿಮಗೆ ಇಷ್ಟ ಆದರೆ ನೀವು ಈ ಥರ ಮಾಡಿ. ನೆಕ್ಸ್ಟು ನೀವು ಈ ಥರ ಕಡಿಮೆ ಬಜೆಟಲ್ಲೇ ತೊಗೋಬೋದು. ಇದೇನಿದೆ ನೋಸ್ಪಿನ್ನು, ಇದು ಡೈಮಂಡ್ ಬಿಡಿ, ಇದು ಬೇರೆವೆಲ್ಲ ಇದೆ. ಈ ಸಲ ನಾನು ಇಷ್ಟು ವರ್ಷಕ್ಕೆ ಈ ಸಲ ಡೈಮಂಡ್ ಅಂತ ತೊಗೊಂಡಿರೋದು. ಇದು ಅದು ಇಷ್ಟು ವರ್ಷ ಬೇಕಾಯಿತು ತೊಗೊಂಡಿರೋದಕ್ಕೆ. ಬಟ್ ಅದೇನೋ ಕೆಲವರು ಆಗಲ್ಲ ಹಾಗೆ ಹಿಂಗೆ ಅಂತಾರೆ, ಅದು ನಿಮ್ಮ ಇಷ್ಟ. ನನಗೆ ಯಾಕೋ ತುಂಬ ಇಷ್ಟ ಆಯಿತು. ತುಂಬ ವರ್ಷದ ಮೇಲೆ ತೊಗೊಂಡಿರೋದು. ಇದು ಚಿಕ್ಕದಕ್ಕೂ ಕೂಡ 8,000 10,000 ಆಯಿತು. ಬಟ್ ಇದು ತುಂಬ ದಿನದ ಆಸೆ ಅಂತ ಹೇಳಿ ಇದು ತೊಗೊಂಡಿದ್ದು ನೋಸ್ಪಿನ್ನು. ಇದು ಡೈಮಂಡು, ಬಟ್ ಆ ಥರ ಅನಿಸ್ತಾನೆ ಇಲ್ಲ. ಇವತ್ತು ಇಟ್ಟಿದ್ದೀನಿ, ಫುಲ್ ರೆಡ್ ಆಗಿಬಿಟ್ಟಿದೆ ಇಲ್ಲೆಲ್ಲ. ಹೇಳ್ಬೇಕಂದ್ರೆ ಇದು ಬಿಡಿ ನೋಸ್ಪಿನ್ನಿನ ಕಥೆನ. ಈಗ ಇಯರಿಂಗ್ಸ್ ಕತೆ ಬನ್ನಿ. ಏನು ಗೊತ್ತಾ, ನಾವು ಯಾವ ರೀತಿ ಹೇಳಿದ್ನಲ್ಲ, ನಾನು ಜಾಸ್ತಿ ಇಯರಿಂಗ್ಸ್ ಅಂತಲೇ ಹೋಗಲ್ಲ. ಇಯರಿಂಗ್ಸ್ ಬಿಟ್ಟು ನೋಸ್ಪಿನ್ನಲ್ಲೇ ನಾವು ಪೇರ್ ಮಾಡಿ ತೊಗೊಳೋದನ್ನು ನಾನು ನಿಮಗೆ ತೋರಿಸ್ತೀನಿ. ಓಕೆನಾ? ಈಗ ನೋಸ್ಪಿನ್ ಆದರೆ ಏನಾಗುತ್ತೆ, 5,000ಗೆ ಬಂದುಬಿಡುತ್ತೆ ಒಂದು ಪೇರ್ ಅಲ್ವಾ. ಮೊದಲೇ 2,500 ಇತ್ತು. ನಾನು ಇನ್ನು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ತೋರಿಸ್ತಾ ಇದ್ದೀನಿ. ಈಗ ಮ್ಯಾಕ್ಸಿಮಮ್ ನಾನು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ 6 ಇಯರ್ಸ್ ಆಗಿದೆ. ಆ ಥರ ಪೇರ್ ಥರ ಮಾಡಿ ತೊಗೊಳ್ಳೋಂಥದ್ದು. ಯಾಕೆಂದರೆ ಈಗ ಚಿಕ್ಕದಾಗಿದೆ ಸಾಕು, ಡೈಲಿ ವೇರ್ಗೆ ದೊಡ್ಡದಾಗಿ ಇಟ್ಕೋಬೇಕು ಅನ್ನೋದೇನಿರಲ್ಲ ಅಲ್ವಾ. ಸಿಂಪಲಾಗಿ ಯೂಸ್ ಮಾಡ್ಬೋದಲ್ವಾ ಡೈಲಿ ವೇರ್ಗೆ. ಇದು ನನ್ನ ಕಡೆಯಿಂದ ನಿಮಗೆ ಒಂಥರ ಟಿಪ್ಸ್ ಅಂತಲೇ ಅಂದ್ಕೊಳ್ಳಿ. ತೊಗೊಳಕ್ಕಾಗಲ್ಲ ಅಂದ್ಕೊಂಡವರು ಕೂಡ ತೊಗೋಬೋದು. ಈಗ ಸುಮ್ಮನೆ ಬಟ್ಟೆ ನಾನು ಬರೀ ಸೀರೆ ತೊಗೊಂಡೆ, ಡ್ರೆಸ್ ತೊಗೊಂಡೆ ಅನ್ನೋದಕ್ಕಿಂತ ಸ್ವಲ್ಪ ಸೇವಿಂಗ್ಸ್ ಮಾಡಿ. ಈಗ 2,000 ಇತ್ತು ಅಂದರೆ ಅದರಲ್ಲಿ 1,000 ಸೇವಿಂಗ್ಸ್ ಮಾಡಿದ್ರು. ಈಗ ಪಂಚಮಿ, ದೀಪಾವಳಿ, ವರಮಹಾಲಕ್ಷ್ಮಿ, ಯುಗಾದಿ ಇದಕ್ಕೆ 1,000 ಉಳಿಸಿದ್ರು ಕೂಡ ನೀವೇ ಥಿಂಕ್ ಮಾಡಿ. ಅಟ್ಲೀಸ್ಟ್ ಅಲ್ಲಿಗೆ ಎಷ್ಟಾಗುತ್ತೆ. ಮ್ಯಾಕ್ಸಿಮಮ್ ನಾವು ಹೆಂಗೆ ಅಂದರೂ ಎಲ್ಲ ಹೆಣ್ಮಕ್ಳು ಇವತ್ತು ಯಾರೂ ಹಾಗೆ ಇರಲ್ಲ. ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಯಾರೋ ಏನೋ ನನ್ನ ಸೇವಿಂಗ್ಸೇ ಮಾಡಲ್ಲ ಅಂತ ಇರೋರು ತುಂಬ ರೇರ್ ಇವಾಗ. ಎಲ್ಲ ಎಜುಕೇಟೆಡ್ ಇದ್ದಾರೆ, ಎಲ್ಲರಿಗೂ ನಾಲೆಜ್. ಎಜುಕೇಟೆಡ್ ಇಲ್ಲ ಅಂದರೂ ಕೂಡ ಅವರೇ ಜಾಸ್ತಿ ನಾಲೆಡ್ಜ್ ಯೂಸ್ ಮಾಡಿಬಿಟ್ಟು ಉಳಿಸೋ ಅಂತಾರೆ. ನಿಜ ಹೇಳ್ಬೇಕಂದ್ರೆ ಎಜುಕೇಟೆಡ್ ಇರೋರು ಉಳಿಸೋದು ಕಡಿಮೆ, ಎಜುಕೇಟೆಡ್ ಇಲ್ಲ ಅಂದರೂ ಕೂಡ ಉಳಿಸೋ. ಹಂಗಂತ ಎಜುಕೇಟೆಡ್ ಅವರು ಇಷ್ಟೇನಾ ಅಂತ ನೀವು ಅಂತ ಅನ್ಕೋಬೇಡಿ, ಖಂಡಿತ ಅಲ್ಲ. ಇವನ್ ಈಗ ನಮ್ಮಮ್ಮ ಅಂದ್ರೆ ಕಾಲದಲ್ಲೆಲ್ಲ ಇರ್ಬೋದು, ಅಥವಾ ಅವರು ನಮ್ಮ ಅಜ್ಜಿ ಅಂದರೆ ಕಾಲದಲ್ಲೆಲ್ಲ ಅವ್ರು ಹಾಗೇನೆ ಮಾಡಿ ಅವರೆಲ್ಲ ತೊಗೋತಾ ಇದ್ದಿದ್ದು. ಅವರಿಗೆ ಮನೇಲಿ ಯಾರು ಗೋಲ್ಡ್ ತೊಗೊಳ್ಳಿ ಅಂತ ಯಾರಿಗೂ ಕೊಡಲ್ಲ ಅಲ್ವಾ. ಸೊ ಇದು ನಮಗೆ ತಲೆ ಉಪಯೋಗಿಸ್ಬೇಕು. ಅಟ್ಲೀಸ್ಟ್ ನಾನು ಒಂದು ಗುಂಜಷ್ಟಾದರೂ, ನಾನು ವರ್ಷದಲ್ಲಿ ಒಂದಿಷ್ಟಾದರೂ ತಗೋಬೇಕು ಅನ್ನೋ ಒಂದು ಮೆಂಟಾಲಿಟಿ ನಮಗೆ ಬರಬೇಕು. ಆ್ಯಕ್ಚುಲಿ ಇದು ನನಗೂ ಅಷ್ಟು ಐಡಿಯಾಸ್ ಇರ್ತಾ ಇರಲಿಲ್ಲ. ನನಗೆ ಯಾರಪ್ಪ ನಮ್ಮಮ್ಮ, ಆಮೇಲೆ ಯಾರು ನಮ್ಮತ್ತೆ ಅಂದರೆ ಇಲ್ಲಿ ನಮ್ಮ ಮನೆಯವರಮ್ಮ ಅಲ್ಲ, ನಮ್ಮಮ್ಮ ನಮ್ಮ ಅಪ್ಪಾಜಿ ಇದ್ರಲ್ಲ ಅವ್ರ ತಂಗಿ, ಅವ್ರು ಹೇಳಿದ್ರು ಅಂತೆ ನಮ್ಮಮ್ಮಗೆ, ಇಲ್ಲ ಅಕ್ಷಯ ತೃತೀಯಕ್ಕೆ ನೀನು ತಗೊಂಡು ನೋಡು, ನಿಂಗೆ ಡೆವಲಪ್ ಆಗ್ತಾ ಹೋಗುತ್ತೆ, ಇದು ನೀನು ಬೇಕಾದ್ರೆ ಟೆಸ್ಟ್ ಮಾಡು ಅಂತ. ನೋಡೋಣ ಅಂತ ನಮ್ಮಮ್ಮ ಆ ಥರ ತೊಗೊಳಕ್ಕೆ ಶುರು ಮಾಡಿ. ಜಸ್ಟ್ ಒಂದು ಮೂಗುತಿ ತೊಗೊಳೋರು, ಅದು ಬಿಟ್ಟರೆ ಒಂದು ಏನಾದ್ರು ಬೆಳ್ಳಿದು ತೊಗೊಳಕ್ಕಾದರೆ ಬೆಳ್ಳಿದು ತೊಗೊಳೋರು, ಇಲ್ಲಾಂದರೆ ಅದೇನು ತೊಗೊಳಲ್ಲ ಅವರು. ಜಸ್ಟ್ ಒಂದು ಮೂಗ್ಬಿಟ್ಟಂತೂ ಕಂಪಲ್ಸರಿ ತಗೊತಾರೆ. ಹಂಗೆ ನೋಡೋಣ ಅಂತ ವರ್ಷ ತಗೊಳ್ತಾ ಬಂದರು ಅವರು. ಇವಾಗ ಓಕೆ ಇದೆ ಅನ್ನೋ ರೇಂಜಿಗೆ ಅಂತೂ ಇದ್ದೀವಿ. ಏನೂ ಇಲ್ಲ ಅನ್ನೋದಕ್ಕಿಂತ ಇದ್ದೀವಿ ಅನ್ನೋ ರೇಂಜಿಗೆ ಇದ್ದೀವಿ. ಮತ್ತು ಎಕ್ಸ್ಟ್ರಾಡಿನರಿ ಇದ್ದೀವಿ ಅಂತ ನಾನು ಹೇಳ್ತಾ ಇಲ್ಲ. ನಿಮಗೆ ಇದು ಯೂಸ್ ಆಗ್ಬೋದು ಅಂತ ನನಗೆ ಅನ್ನಿಸ್ತು. ನಾನು ಮಾಡೋ ಮೆಥಡ್ನ ನಿಮಗೂ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಈ ಒಂದು ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇವತ್ತಿಂದನೇ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಈಗ ಇವತ್ತಿಂದನೇ ನೀವು ಸೇವಿಂಗ್ಸ್ ಮಾಡ್ತಾ ಬಂದ್ರಿ ಅಂದರೆ ಕನಿಷ್ಠ ಈಗ 2,000 ರುಪೀಸ್ 1,000 ರುಪೀಸ್ ಬಟ್ಟೆ ತೊಗೋತೀವಿ ಅಂದ್ರೆ 500 ಲ್ಯಾಬ್ಸ್ ಮಾಡಿ 500ನೇ ನಾವು ಶೇರ್ ಮಾಡಿ ಅದನ್ನು ಯಾರಿಗೂ ಗೊತ್ತಿಲ್ಲದೆ ನಮ್ಮ ಹತ್ರನೇ ನಾವು ಓನಾಗಿ ಇಟ್ಕೋಬೇಕು. ಯಾವಾಗಲೂ ಎಲ್ಲರಿಗೂ ನನ್ನ ಹತ್ರ ಇದೆ ಅಂತ ಹೇಳಿದ್ರೆ ಎಲ್ಲರೂ ನನಗೆ ಕೊಡು. ಈಗ ಕೊಟ್ಟಿಲ್ಲ ಅಂದ್ರೂ ಬೇಜಾರು ಮಾಡ್ಕೊತಾರೆ, ಕೊಟ್ಟರು ಬೇಜಾರು. ಮತ್ತು ನಿನ್ನ ಹತ್ರ ಇರ್ತಿತ್ತು, ಇದು ನನಗೆ ಆಗಿರೋ ಅನುಭವ, ಅದಕ್ಕೆ ಹೇಳ್ತಾ ಇರೋದು. ಇಂತೆಲ್ಲ ಕೊಡು ಅನ್ನೋರು ಜಾಸ್ತಿ ಇರ್ತಾರೆ. ಅದಕ್ಕೆ ಇಲ್ಲಿ ಎಲ್ಲ ಹೆಣ್ಮಕ್ಳ ಮನೇಲೂ ಇರುತ್ತೆ, ಎಲ್ಲ ಮನೇಲೂ ಇದು ನಡೆಯುವಂಥದ್ದು. ಕೆಲವರು ಹೇಳ್ಕೊತಾರೆ, ಕೆಲವರು ಹೇಳ್ಕೊಳ್ಳಲ್ಲ. ನಮ್ಮ ಹತ್ರ ಹೇಳ್ಕೊತೀವಿ, ನಮಗೆ ನಾವು ಯಾಕೆಂದರೆ 10% ಇದು ನಡೀತಾ ಇರೋಂಥದ್ದು. ಇದೇ ಅಂತ
ಕೊಡ್ಬೇಕಾದ್ರೆ ಏನು ಮಾಡ್ತಾರೆ, ಕೊಡು ಅನ್ನೋರು ಜಾಸ್ತಿ ಆಗ್ತಾರೆ. ಈವನ್ ಎಲ್ಲ ಕಡೆನೂ ಅಷ್ಟೇ. ಹಂಗಂತ ಕೊಡಬಾರ್ದು ಅಂತಲೂ ಹೇಳಲ್ಲ. ಎಮರ್ಜೆನ್ಸಿ ಈಗ ಎಲ್ಲೋ ಊಟಲ್ಲ ಅಂದಾಗ ಕೊಡೋದ್ರಲ್ಲಿ ತಪ್ಪಿಲ್ಲ, ಬಟ್ ಕೊಡೋದು ಮೆಥಡ್ ಇರಬೇಕಾದ್ರೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಯಾವ ಥರ ಕೊಡಬೇಕು ಅನ್ನೋದನ್ನು. ಈಗ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಇಯರ್ಲಿ ಒನ್ಸ್ ಅವ್ರು ಹೇಳಿದಾಗ ನಮ್ಮಮ್ಮ ಈ ಥರ ಕಡೆ ಅವರು ಶೇರ್ ಮಾಡಿ ಹೇಳಿದರು, ನೋಡೋಣ ನಾವು ಆ ಥರ ಮಾಡಿ ಅಂತ. ಅವಾಗಿಂದ ನಮ್ಮಮ್ಮ ತಗೊಳಕ್ಕೆ ಶುರು ಮಾಡಿದಂಗೆ ಓಕೆ ಒನ್ ಬೈ ಒನ್ ನಂತರ ತಗೊಳ್ತಾ ಬಂದರು. ಓಕೆ ಡೆವಲಪ್ಪು ನಾವು ಹೆಂಗೆ ಕೂಡಿರ್ತೀವಿ ಅದು ನಮ್ಮ ಕೈಯಲ್ಲಿರುತ್ತೆ. ನಾವು ಕೂಡಿಟ್ಟಿದ್ದೀನಿ ಅಂತ ಎಲ್ರಿಗೂ ಟಮ್ ಹೊಡಿಬಾರ್ದು, ಅದನ್ನು ನಮ್ಮ ಮನಸ್ಸಲ್ಲಿ ಇಟ್ಟಿರಬೇಕು. ಓಕೆನಾ, ಇದು ಒಂದು ಟಿಪ್ಸು. ಓಕೆನಾ, ಅದು 1000ನೇ ಆಗಲಿ ಬರೀ 500 ರೂಪಾಯಿನೇ ಆಗಲಿ ಅದನ್ನು ಎತ್ತಿ ಇಲ್ಲ ಇದು ನನ್ನ ಪರ್ಸ್ನಲ್ ಅಂತ ಇಟ್ಕೋಬೇಕು. ಆವಾಗ ಮಾತ್ರ ನೀವು ಸೇವಿಂಗ್ಸ್ ಮಾಡೋಕ್ಕಾಗುತ್ತೆ. ಅದು ಬಿಟ್ಟು ನನ್ನ ಹತ್ರ ಇದೆ ಏನಾದರೂ ಇದೆ ಅಂದರೆ ಅದು ಖರ್ಚು ಮಾಡಿಸ್ಬಿಡ್ತಾರೆ, ಯಾರು ಅಂತ ಗೊತ್ತಾಗಲ್ಲ. ಇವನ್ ಮಕ್ಕಳೇ ಆಗಿರ್ಬೋದು, ಗಂಡನೇ ಆಗಿರ್ಬೋದು, ಅಥವಾ ನಿಮಗೇನು ಮದುವೆ ಆಗಿಲ್ಲ, ಅಪ್ಪ ಅಮ್ಮ ಇದ್ದಾರೆ, ಈಗ ಕಷ್ಟ ನೋಡೋಕ್ಕಾಗದೆ ಕೊಟ್ಬಿಡ್ತೀವಿ. ಬಟ್ ಅದನ್ನ ರಿಟರ್ನ್ ಕೇಳೋಕೆ ಹೋದರೆ ಅದು ನನ್ನ ದುಡ್ಡು ನಾನೇ ಕೊಡಲಿ, ಈ ಥರ ಡೈಲಾಗ್ಸ್ ಬರ್ತವೆ. ಸೊ ಅದಕ್ಕೋಸ್ಕರ ಇದು ನನಗಾಗಿ ಎಕ್ಸ್ಪೀರಿಯೆನ್ಸು. ಸೊ ನೀವು ಬೇಕಿದ್ರೆ ಇದನ್ನು ಮಾಡಿ ನೋಡಿ. ನನಗೆ ಅನಿಸಿದ್ದು ನಾನು ಹೇಳ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ರಿಯಾಲಿಟಿ, ಇವತ್ತಿನ ರಿಯಾಲಿಟಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ನೀವು ಕೂಡಿಡಬೇಕು ನಿಮ್ಮದು ಪರ್ಸ್ನಲಾಗಿ. ನಾನು ಏನಾದರೂ ಒಂದು ಅಟ್ಲೀಸ್ಟ್ ತೊಗೋಬೇಕು ಅಂತ ನಿಮ್ಮ ಮೈಂಡಲ್ಲಿ ಬಂದರೆ ಈ ಥರ ಮಾಡಿ ನೋಡಿ. ಓಕೆನಾ, ಬನ್ನಿ ಜಾಸ್ತಿ ಕೊಡದೆ ಅಂತ ಅನ್ಕೊಬೇಡಿ. ನೆಕ್ಸ್ಟ್ ಯಾವ ಥರ ಉಳಿಸ್ಬೇಕು ಅನ್ನೋದನ್ನು ತೋರಿಸ್ತೀನಿ. ಈಗ ನೋ ಸ್ಪಿನ್ನಲ್ಲೇ ಪೇರ್ ಮಾಡಿ ತೊಗೊಂಡಿರೋಂಥದ್ದು ನಾನು ಇಯರಿಂಗ್ಸು ತೋರಿಸ್ತೀನಿ. ಓಕೆನಾ, ಈಗ ಇಟ್ಟಿದ್ದೀನಲ್ಲ ಇದೇನು ಇಯರಿಂಗ್ಸು, ಈ ಇಯರಿಂಗ್ಸ್ ಕೂಡ ನೋ ಸ್ಪಿನ್ ಇದೆ. ಆ್ಯಕ್ಚುಲಿ ಇದು ಇಯರಿಂಗ್ಸ್ ಅಲ್ಲ, ಇದು ನೋ ಸ್ಪಿನ್. ಇದು ಮೊನ್ನೆ ಏನೋ ಅಕ್ಷಯ ತೃತೀಯಕ್ಕೆ ತೊಗೊಂಡಿರೋವಂಥದ್ದು ನೋಡಿ. ಅಕ್ಷಯ ತೃತೀಯ ಇದಕ್ಕಿಂತ ದೊಡ್ಡದು ಸಿಗುತ್ತೆ ಹೇಳಬೇಕಂದ್ರೆ. ಅವ್ರು ಕೇಳಬೇಕು. ಬಂಗಾರದ ಅಂಗಡಿಯವರು ತುಂಬ ಬುದ್ಧಿವಂತರು. ಅವ್ರು ಹಿಂಗೆ ಅಂದರೆ ಹೇಳಲ್ಲ, ಜಾಸ್ತಿ ಬೇಕು ಪರ್ಚೇಸ್ ಮಾಡಲಿ ಅಂತ ಅವ್ರ ಇಂಟೆನ್ಷನ್ ಇರುತ್ತೆ. ಬಟ್ ನಾವು ಹುಡುಕಬೇಕು, ನಮಗೆ ಹುಡ್ಕೋಷ್ಟು ಪೇಷನ್ಸ್ ಇರಬೇಕು. ಅದು ಬಿಟ್ಟು ನಾನು ಇಲ್ಲ ನನಗೆ ಸಿಗಲಿಲ್ಲ ಅಂತ ಹೇಳಿ ದೊಡ್ಡ ಹಿಡಿದ್ರೆ ಬಜೆಟ್ ಹೋಗುತ್ತಲ್ಲಿ. ಮತ್ತು ಸಾಲ ಮಾಡೋ ಇನ್ನೊಬ್ಬರ ಹತ್ರ ಕೇಳೋದೆಲ್ಲ ಬೇಡ. ಇರೋದ್ರಲ್ಲೇ ನಾವು ಪರ್ಚೇಸ್ ಮಾಡಿ ಖುಷಿ ಪಡೋಣ. ಒಂದೊಂದು ಗುಂಜ ಆಗಲಿ ಅದು ಎಷ್ಟು, ಈಗ ನನ್ನ ಹತ್ರ ಅದು ಇರೋದನ್ನು ಸೇರಿಸಿದ್ದು ನನಗೆ ನಗು ಬರುತ್ತೆ ಒಂದೊಂದ್ಸಲ. ನಿಜವಾಗ್ಲೂ ವರ್ಷಕ್ಕೆ ಒಂದೊಂದು ಈಗ 6 ವರ್ಷದಿಂದ ನಾನು ಇದೇ ಥರ ಮಾಡಿರೋದು, ನಾನು ತಗೊಳಕ್ಕೆ ಹೋಗಲ್ಲ. ಸೊ ನನಗೆ ಆಶ್ಚರ್ಯ ಅನ್ನಿಸ್ತು, ನಿಜವಾಗ್ಲೂ ಇದು ಕ್ಲಿಕ್ ಆಗುತ್ತೆ ಅನ್ನೋ ನನಗೆ ಅವಾಗ. ಅದಕ್ಕೆ ಯಾವುದೇ ಆಗಲಿ ದೊಡ್ಡವರು ಹೇಳೋದು ಸುಮ್ಮನೆ ಅಲ್ಲ, ಹನಿ ಸೇರಿದರೆ ಹಳ್ಳ ಅಂತೆ. ಇದನ್ನು ಟ್ರೈ ಮಾಡಿ. ಹಾಗಂತ ಎಲ್ಲದನ್ನೂ ಕೂಡಿಡಬೇಕು ಅಂತ ಹೇಳಲ್ಲ. ನಿಮ್ಮ ಆಸೆಗಳನ್ನು ನೀವು ಪೂರೈಸ್ಕೊಂಡು ಉಳಿದಿದ್ದನ್ನು ಈಗ 100% ಖರ್ಚು ಮಾಡ್ತೀರಾ ಅಂದರೆ ಅದರಲ್ಲಿ 50% ಉಳಿತಾಯ ಮಾಡಿ, 50% ಖರ್ಚು ಮಾಡಿ. ಇದು ನನ್ನ ಪಾಲಿಸಿ. ಹಂಗಂತ ಪೂರ್ತಿ ಉಳಿತಾಯ ಮಾಡೋದು ಅಲ್ಲ, ಪೂರ್ತಿ ಆಸೆಗಳನ್ನು ಬಿಟ್ಬಿಡೋದು ಅಲ್ಲ. ಓಕೆನಾ, ಇದು ನಾನು ಮಾಡೋದು ಆ್ಯಕ್ಚುಲಿ. ಈ ಥರ ಮಾಡಿ ನಾನು ತೊಗೊಂಡಿರೋವಂಥದ್ದು. ಇದು ನನಗೆ ಯಾರೂ ಕೊಡಿಸಿರೋದಲ್ಲ, ಓನಾಗಿ ನನಗಿಷ್ಟು ತಗೋ, ನೀನು ಬಟ್ಟೆ ತಗೋ, ನೀನು ಎಂತ ಏನು. ಆಮೇಲೆ ಕೆಲವೊಂದು ಇನ್ನೂ ಯಾವ ರೀತಿ ಟಿಪ್ಸ್ ಹೇಳ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಇದು ಜಸ್ಟ್ ಇಷ್ಟು. ಓಕೆನಾ, ಒಂದು ಟಿಪ್ ಅಂತಲೇ ಅಂದ್ಕೊಳ್ಳಿ. ಗೋಲ್ಡ್ ಶಾಪಿಗೆ ಹೋದಾಗ ದೊಡ್ಡ ಗೋಲ್ಡ್ ಹಿಡಿಯೋದಕ್ಕಿಂತ ನೋ ಸ್ಪಿನ್ನಲ್ಲಿ ತಲೆ ಉಪಯೋಗಿಸಿದರೆ ಪೇರ್ ಮಾಡಿಕೊಂಡು ಡೈಲಿ ವೇರ್ಗೆ ಈ ಥರ ಇಟ್ಕೋಬೋದು. ಈ ಥರ ನೋಡಿ ಕಾಣಿಸ್ತಿದೆ. ನಾನು ಚಿಕ್ಕ ತೊಗೊಂಡಿದ್ದೀನಿ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನನ್ನ ಬಜೆಟಿಗೆ ತಕ್ಕಂಗೆ ನಾನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ನಿಮ್ಮ ಬಜೆಟ್ ಜಾಸ್ತಿ ಇದೆ ಅಂದರೆ ನೀವು ಜಾಸ್ತಿನೇ ತೊಗೋಬೋದು. ದೊಡ್ಡದು ಸಿಗುತ್ತೆ, ಬಟ್ ಅವ್ರು ತೋರಿಸಲ್ಲ. ಕಳ್ಳರು ಗೋಲ್ಡ್ ಶಾಪ್ ಇಲ್ಲಿ ಯಾರಾದ್ರೂ ಗೋಲ್ಡ್ ಶಾಪ್ ನೋಡ್ತಾ ಇದ್ದರೆ ಬೇಜಾರು ಮಾಡ್ಕೋಬೇಡಿ. ಇದು ಆ್ಯಕ್ಚುಲಿ ತುಂಬ ಜನ ತಗೊಳಕ್ಕಾಗಲ್ಲ ಅನ್ನೋದು ತೊಗೊಂಡ್ಲಿ ಅನ್ನೋ ಪರ್ಪಸ್ಸಿಗೆ ಹೇಳ್ತಾ ಇರೋದಷ್ಟೇ. ನೀವು ಆರಾಮ್ಸೆ ಈ ಥರ 10,000 ಮ್ಯಾಕ್ಸಿಮಮ್ 2 ಪೇರ್ ಮೂಗುತಿನ ಈ ಥರ ಡೈಲಿ ವೇರ್ ಥರ ಮಾಡಿಕೊಂಡು ಹಾಕೋಬೋದು. ನೋಡಿ ಇದು ಕಾಣೋದೇ ಇಲ್ಲ ಅಂತ ನೀವು ಅನ್ಕೋತೀರಾ, ಬಟ್ ಇವಾಗ ನಾನು ಆಯಿಲ್ ಅಪ್ಲೈ ಮಾಡಿದ್ದೀನಿ ಹೇರ್ಸ್ಗೆ. ಸೊ ಹಾಗಾಗಿ ನಿಮಗೆ ಇನ್ನೂ ಅದು ನನ್ನ ಫೇಸ್ ಕೂಡ ಒಂಥರ ಆಯಿಲಿ ಅನಿಸ್ತಾ ಇದೆ, ಅಷ್ಟು ಕಾಣಿಸ್ತಾ ಇಲ್ಲ. ನೋಡಿ ನನಗಿದು ನನ್ನದು ಫೇಸು ಚಿಕ್ಕದಿದೆ, ಓಕೆ ಪರವಾಗಿಲ್ಲ. ಬಟ್ ಬೇರೆವೆಲ್ಲ ತೋರಿಸ್ತೀನಿ, ಅದರಲ್ಲಿ ಇದೆ ಪಕ್ಕ ಹೇಳ್ತೀನಿ. ಆರಾಮ್ಸೆ ಇವನ್ ಈ ಮಕ್ಕಳಿಗೂ ಕೂಡ ತೊಗೋಬೋದು. ಚಿಕ್ಕ ಮಕ್ಕಳಿದ್ದಾರೆ, ಹುಡುಗಿರಿದ್ದಾರೆ ಅಂದರೆ ಅವ್ರಿಗೂ ನೋ ಸ್ಪಿನ್ನೇ ತೊಗೊಂಡು ಇಡ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ಮೇಂಟೈನ್ ಮಾಡೋದನ್ನು ಅವ್ರಿಗೆ ಗೊತ್ತಿರಬೇಕು. ಆ ಥರ ನಾವು ಮಾಡಿದ್ರೆ ಮಾತ್ರ ಏನಾಗುತ್ತೆ, ತೊಗೊಳೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ, ಮಕ್ಕಳಿಗೆ ಇಟ್ಟಾಗ ತುಂಬ ಕೇರ್ಫುಲ್ಲಾಗಿ ಅವರಿಗೆ ಹೇಳಿರಬೇಕು. ಯಾಕಂದರೆ ನೋ ಸ್ಪಿನ್ ಏನಿರುತ್ತಲ್ಲ ಬ್ಯಾಕ್ ಸೈಡ್ ಅದು ತಿರುಪು ಅಂತ ಏನು ಹೇಳ್ತೀವಲ್ಲ ಬಟನ್ಸು, ಆ ಬಟನ್ಸು ತುಂಬ ಏನದು ತೆಳ್ಳಗಿರುತ್ತೆ. ಸೊ ಅದು ನಿಮಗೆ ತುಂಬ ಏನಪ್ಪ ಡೈಲಿ ಯೂಸ್ ಮಾಡಿದರೂ ಏನೂ ಆಗೋಲ್ಲ. ನಾನು ಡೈಲಿ ಯೂಸ್ ಮಾಡಿಕೆ ತಗೊಳ್ಬೋದು. ಬಟ್ ಚಿಕ್ಕ ಮಕ್ಕಳು ಸ್ವಲ್ಪ ಆಟ ಆಡೋದು ಹೆಂಗೆ ಬೇಕಂಗೆ ಇರ್ತಾರೆ, ನಾವು ಮಾತಾಡಲ್ಲ ಅಲ್ವಾ. ಸೊ ಹಾಗಾಗಿ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಚಿಕ್ಕ ಮಕ್ಕಳಿಗೂ ಸಿಗುತ್ತೆ. ಸ್ವಲ್ಪ ಏನದು ಬಟನ್ಸ್ ಹಿಂದ್ಗಡೆ ಬ್ಯಾಕ್ ಸೈಡ್ ಬಟನ್ಸ್ ಇರುತ್ತಲ್ಲ ಅದನ್ನು ನೀವು ಸ್ವಲ್ಪ ದಪ್ಪದಾಗಿರೋದು ಕೊಡಿ ಅಂದ್ರೂ ಕೊಡ್ತಾರೆ. ಬಟ್ ಅಲ್ಲಿ ಗ್ರಾಮ್ ಜಾಸ್ತಿ ಆಗುತ್ತೆ, ನಿಮಗೆ ವರ್ಕೌಟ್ ಆಗಲ್ಲ. ಉದ್ರೋಗುತ್ತೆ ಅನ್ನೋ ಬೆನಿಫಿಟ್ ಮಕ್ಕಳಿಗೆ ಇರೋದಾದರೆ ಸ್ವಲ್ಪ ಬಟನ್ಸ್ ದೊಡ್ಡದಿರೋದೇ ತೊಗೊಳ್ಳಿ. ಸ್ವಲ್ಪ 15,000 ಆ ರೇಂಜಿಗೆ ಸಿಗುತ್ತೆ. ಬಟ್ ಅದು ಬೇಡ, ಜಾಸ್ತಿ ಅಂದರೆ 12 to 13,000 ಎಲ್ಲ ಸಿಕ್ಬಿಡುತ್ತೆ ಹೇಳ್ಬೇಕಂದ್ರೆ. ನಾನು ತೊಗೊಂಡಿರೋದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ 2 ಜೊತೆ. ಈಗ ನೋ ಸ್ಪಿನ್ನೇ ಫಸ್ಟು ನಾನು ತೊಗೊಂಡಿದ್ದು ತೋರಿಸ್ತೀನಿ ನೋಡಿ. ಇದು ನಾನು ಫಸ್ಟ್ ಟೈಮ್ ನಾನು ಇನ್ನು ಸ್ಕೂಲಿಗೆ ಹೋಗ್ತಾಯಿದ್ದೆ ಕೆಲಸಕ್ಕೆ ಅಂತೇಳಿ. ಆ ಟೈಮಲ್ಲಿ ನನ್ನ ಹತ್ರ ನಮ್ಮಮ್ಮ ಹೇಳ್ದಂಗೆ ನೀನು ಏನಾದರೂ ತೊಗೊಂಡು ನೋಡು ಅಂದಾಗ ನನಗೆ ಇದರಲ್ಲಿ ಎಷ್ಟು ಬರುತ್ತೆ ಅನ್ನೋ ಐಡಿಯಾ ನನಗೂ ಕೂಡ. ಬಟ್ ಆದರೆ ನೋಡೋಣ, ನಾನು ಹೇಳಿದಾರಲ್ಲ ನೋಡೋಣ ಅಂತ ಹೋಗಿದ್ದಕ್ಕೆ ಸಾರಿ ಇಷ್ಟು ಕಾಣಿಸ್ತಿದೆ ಅಲ್ವಾ, ಇಷ್ಟು. ಇದು ನಾನು ಫಸ್ಟ್ ಟೈಮ್ ತೊಗೊಂಡಿರೋಂಥ ನೋ ಸ್ಪಿನ್. ಇದು ನೋ ಸ್ಪಿನ್ನ ನಿಮಗೆ ಕಾಣಿಸ್ತಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತೆ.
ಕಾಣಿಸ್ತಿದೆ ಅಲ್ವಾ, ನೋಡೋಕ್ಕೆ ನಿಮಗೆ ಇಲ್ಲಿ ಲೈಟ್ ಬೆಳಕಿಗೆ ಆ ಥರ ಅನಿಸ್ತಿದೆ. ತುಂಬ ಚೆನ್ನಾಗಿ ಕಾಣುತ್ತೆ ಹೇಳ್ಬೇಕಂದ್ರೆ, ಚಿಕ್ಕ ಮಕ್ಕಳಿಗೂ ತುಂಬ ಚೆನ್ನಾಗಿ ಕಾಣುತ್ತೆ. ಇವನ್ ನೀವು ವೇರ್ ಮಾಡಿದಾಗ ನಿಮಗೆ ಚೆನ್ನಾಗಿ ಕಾಣುತ್ತೆ. ಈಗ ದೊಡ್ಡ ಫೇಸ್ ಇರೋರು ಏನು ಮಾಡಬೇಕು ಅಂತ ನೀವು ಅನ್ಕೋತಾ ಇರ್ಬೋದು, ಅದರಲ್ಲೂ ಸಿಗುತ್ತೆ, ಕೇಳಬೇಕು ನೀವು. ಆ್ಯಕ್ಚುಲಿ ಅವ್ರನ್ನ ಬಂಗಾರದ ಅಂಗಡಿಯವರು ಅವ್ರು ಹೇಳಲ್ಲ ನೋ ಸ್ಪಿನ್ನಲ್ಲಿ ದೊಡ್ಡದಿದೆ ಕೊಡಿ ಅಂದರೆ ಅವ್ರು ಹೇಳಲ್ಲ, ಬುದ್ಧಿವಂತರು. ಯಾಕೆಂದರೆ ದೊಡ್ಡದು ಪರ್ಚೇಸ್ ಮಾಡಲಿ ಅನ್ನೋದು ಅವ್ರ ಇಂಟೆನ್ಷನ್ ಇರುತ್ತೆ, ಬಟ್ ಅದಕ್ಕೆ ಅವ್ರು ಹೇಳಲ್ಲ. ಇದು ನೋಡಿ ಹೇಗಿದೆ, ಚೆನ್ನಾಗಿದೆ ಅಲ್ವಾ. ನನಗಿದು ತುಂಬ ಇಷ್ಟ ಆಯಿತು ಅಂತ ನೋಡಿದೆ. ನನ್ನ ಹತ್ರ ಗ್ರೀನ್ ಕಲರ್ ಇದು ಆ್ಯಕ್ಚುಲಿ ನಾನು ಎಷ್ಟು ತೊಗೊಂಡಿರ್ಬೋದು ನೀವು ಗೆಸ್ ಮಾಡಿ. ಒಂದೊಂದಕ್ಕೆ 2000, ಒಂದಕ್ಕೆ 2000 ಅಂದರೆ ಎರಡಕ್ಕೂ ಸೇರಿ 4000. ಈ ಕಡೆ ನೋ ಸ್ಪಿನ್ ಆಗಿದ್ದು ಇಯರಿಂಗ್ಸ್ ಆಯಿತು ಅಲ್ವಾ. ಇದು ಬುದ್ಧಿವಂತಿಕೆ ಮಾಡಿ ತೊಗೊಳ್ಳೋ ಮೆಥಡು. ಅದು ಬಿಟ್ಟು ನಾನು ಏನೂ ತೊಗೊಳಕ್ಕಾಗಲ್ಲ. ನನಗೆ ಆಶ್ಚರ್ಯ, ನಮ್ಮಮ್ಮ ಹೇಳಿದಾಗ ಬಿಡಮ್ಮ ಇಷ್ಟಕ್ಕೆಲ್ಲ ಇನ್ನೇನು ಬರುತ್ತೆ, ನೋಡೋಣ ಟ್ರೈ ಮಾಡೋಣ ಬಾ ಅಂತ ಕರ್ಕೊಂಡೋಗಿ ತೊಗೊಂಡಿದ್ದು. ಫಸ್ಟ್ ನನ್ನ ಸ್ಯಾಲ್ರಿಲಿ ನಾನು ತೊಗೊಂಡಿರೋಂಥ ನೋ ಸ್ಪಿನ್ ಇಯರಿಂಗ್ಸ್ ಪೇ ಮಾಡಿ ತೊಗೊಂಡಿರೋದು. ಇದನ್ನೇ ನಾನು ಇವಾಗ ಕೇಳಕ್ಕೆ ಹೋದರೆ ಹಾಕ್ಸ್ಕೊಳ್ಳೋದಾದರೆ ಅವರು ಏನಿಲ್ಲ ಅಂದರೆ ಕಡಿಮೆಗೂ ನನಗೆ ಒಂದು 4000 ಆಗಿರೋವಂಥದ್ದು. ಇವಾಗ ಏನಿಲ್ಲ ಅಂದರೆ ಒಂದು ಏನಪ್ಪ, ಈಗ ನಾನು ತೊಗೊಂಡಿರೋದು ಇವೇ ಎಷ್ಟಿದೆ, 10,000 ಆಯ್ತಿದ್ದು ತೊಗೊಂಡಿರೋದು. ಈ ಮ್ಯಾಕ್ಸಿಮಮ್ ಇದು ಕೂಡ 8,000 ಅಂತೂ ಆಗಿದೆ. ವರ್ತಿದೆ ಅಲ್ವಾ. ಈಗ ಸುಮ್ಮನೆ ಹಂಗೆ ಬಿಟ್ಟಿದ್ದೆ, ನಾನು ಅದನ್ನ ಹಂಗೆ ಖರ್ಚು ಮಾಡಿರ್ತಿದ್ದೆ. ಈಗ ತೊಗೊಂಡಿರೋದಕ್ಕೆ ಇದೀಗ ಎಷ್ಟಾಯಿತು ಅಮೌಂಟು, 4000 ಇದ್ದಿದ್ದು 8,000 ಆಯಿತು. ಇದು ಬುದ್ಧಿವಂತಿಕೆ. ಇವನ್ ನನಗೆ ಕಷ್ಟ ಬಂದ್ರೂ ನಾನು ಇದನ್ನು ಏನಾದರೂ ಕಷ್ಟ ಬಂದರೆ ಈ ಥರ ಇರೋದಕ್ಕಿಂತ ಬೇರೆ ಮೆಥಡ್ಸು ಇರುತ್ತೆ, ಅದನ್ನ ಯೂಸ್ ಮಾಡ್ಕೊಬೋದು. ಇಲ್ಲಪ್ಪ ನಮ್ಮ ಕೈಲಿ ಯಾರೂ ಕೊಡೋರಿಲ್ಲ, ನಾನು ಏನೂ ಮಾಡೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿಲಿ ನಾವು ಇದನ್ನು ಸೇವಿಂಗ್ಸ್ ಅಂತ ಮಾಡಿರೋದನ್ನ ಯೂಸ್ ಮಾಡ್ಕೋಬೋದು ಅಲ್ವಾ. ಯಾರೂ ಕೇಳೋ ಅವಶ್ಯಕತೆ ಬರಲ್ಲ. 4000 ಇರೋದು 8,000 ಈಗ ವರ್ಕ್. ಈಗ ಇನ್ನೂ ಹೇಳಬೇಕಂದ್ರೆ ಬನ್ನಿ ಬೇರೆ ತೋರಿಸ್ತೀನಿ ಮತ್ತೆ. ಆ್ಯಕ್ಚುಲಿ ಇದು ಮೆಥಡ್ ನೀವು ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಏನಪ್ಪ ಇವ್ರು ಹಿಂಗೆ ಹೇಳ್ತಾರೆ ಅಂತ ಅನ್ಕೋಬೇಡಿ. ಇವಾಗ ಇನ್ನು ನೆಕ್ಸ್ಟ್ ಇಯರ್ ತೊಗೊಂಡಿರೋದು ಇದು ಕೂಡ ಆ್ಯಕ್ಚುಲಿ ನೋ ಸ್ಪಿನ್ನೇ, ಓಕೆನಾ. ಇದು ನೋ ಸ್ಪಿನ್ನೇ ನೋಡಿ. ಡೈಲಿ ಯೂಸ್ಗೆ ಏನೂ ಆಗಲ್ಲ ಗೈಸ್. ಬರೀ ಕಿವಿಲಿ ಈಗ ಆರ್ಟಿಫಿಷಿಯಲ್ ಇಟ್ಕೊಂಡಿರೋದಕ್ಕಿಂತ ಈ ಥರ ಒಂದೊಂದೇ ಇಟ್ಕೊಂಡು ಬೋರ್ ಆಗಿರುತ್ತೆ. ಆ ಥರ ಯೂಸ್ ಮಾಡೋದಕ್ಕಿಂತ ಈ ಥರನೂ ಮಾಡ್ಬೋದು. ಆಮೇಲೆ ನಾವು ಗೋಲ್ಡ್ ತೊಗೊಂಡ್ವಿ ಅಂತ ಫೀಲ್ ಬರುತ್ತೆ. ಹೇಳ್ಬೇಕಂದ್ರೆ ಇದನ್ನು ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಈ ಮೆಥಡ್ ನೀವು ತೊಗೊಂಡ್ರಿ ಅಂದರೆ ನಿಮಗೆ ಬೇಗ. ಇದು ಕೂಡ ಯಾವಾಗ ನೆಕ್ಸ್ಟ್ ಇಯರ್ ತೊಗೊಂಡಿತ್ತು. ಇದು ಆ್ಯಕ್ಚುಲಿ ಮತ್ತೆ 500 ಅಲ್ಲೇ ರೇಟ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಎಷ್ಟಾಯಿತು, 5000 ಏನೋ ಆಯ್ತಿತ್ತು, 5000 ಸಮಥಿಂಗ್, 5500 ಏನೋ ಆಯಿತು. ಸೊ ಏನು ಮಾಡೋಕ್ಕಾಗಲ್ಲ, ಮತ್ತು ಇಯರ್ಲಿ ವೈಸ್ ಜಾಸ್ತಿ ಆಗ್ತಾ ಹೋಯಿತು. ಸೊ ನಾನು ಹಾಗಾಗಿ ಮತ್ತೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತೇಳಿ ತೊಗೊಂಡೆ. ಇಲ್ಲಿಗೆ 2 ಪೇರ್ ಆಯಿತು. ಇದು ಈಗ ಆ್ಯಕ್ಚುಲಿ ಪ್ರೈಸ್ ಇದು ಕೂಡ 10,000 ಇದೆ. ನಾನು ಪ್ರತಿ ಸಲ ಹೋದಾಗ ಕೇಳ್ತಾ ಇರ್ತೀನಿ, ಯಾಕೆಂದರೆ ನಾನು ತೊಗೊಂಡಿದ್ದು ಬರ್ತಿದ್ದೇನಾ ಅಥವಾ ಇಲ್ವಾ. ಅವ್ರು ಹೇಳ್ತಾರೆ ನೋ ಸ್ಪಿನ್ಗೆಲ್ಲ ಅಮೌಂಟ್ ಬರಲ್ಲ ಅಂತ. ಆ್ಯಕ್ಚುಲಿ ಒಂದು ಚೂರಿಗೂ ದುಡ್ಡಿದೆ. ಏನೋ ನೋ ಸ್ಪಿನ್ ಇದೆ, ಬ್ಯಾಕ್ ಸೈಡ್ ಬಟನ್ಸ್ ಬರುತ್ತಲ್ಲ, ಇದಕ್ಕೂ ಕೂಡ ದುಡ್ಡು ಕೊಡ್ತಾರೆ. ಬಟ್ ಅವ್ರು ಹೇಳ್ತಾರೆ ಇಲ್ಲ ಅದಕ್ಕಷ್ಟು ಅಮೌಂಟ್ ಬರಲ್ಲ. 500 ರೂಪೀಸ್ ಕೂಡ ದುಡ್ಡೇ ತಾನೇ. ಇದು ಈಗ ಎಷ್ಟಿರ್ಬೋದು, 10,000. ಈಗ 5500ಗೆ ತೊಗೊಂಡಿರೋದು, ಈಗ 10,500ಗೆ ನಾನು ತೊಗೋಬೇಕು ಅಂದರೆ ಇದನ್ನು ನಾನೇ ತೊಗೋಬೇಕು ಈಗ ಹೋಗಿ ಅಂದರೆ ಇಷ್ಟು ಹೇಳ್ತಾರೆ. ಈಗ ಹೇಳಿ ನಿಮಗೆ ವರ್ಕ್ ಅಂತ ಅನ್ನಿಸ್ತಾ ಇಲ್ವಾ. ಇದು ಮೆಥಡ್ ಚೆನ್ನಾಗಿದೆ ಅನ್ನೋದಾದರೆ ನಿಮಗೆ ಇಷ್ಟ ಆದರೆ ಈ ಥರ ಟ್ರೈ ಮಾಡಿ ನೋಡಿ. ಹಾಗೆ ಜಾಸ್ತಿ ಕೊರಿದಿರ ಬೇರೆ ತೋರಿಸ್ತೀನಿ. ಈಗ 10% ಕಿವಿಲಿ ಇಟ್ಟಿರೋದು ಕೂಡ ಇದೇ ಮೆಥಡೇ ನಾನು ಮಾಡಿದ್ದು. ನಾನು ಸೇವಿಂಗ್ಸ್ ಮಾಡಿರೋದ್ರಲ್ಲಿ ಇದು ತೊಗೊಂಡಿರೋದು. ಇನ್ನು ನೆಕ್ಸ್ಟ್ ಇಯರ್ ಇದು ಕೂಡ ಅಷ್ಟೇ. ಇದು ನೋ ಸ್ಪಿನ್ನೇನೆ ನೋಡಿ. ವರ್ಷ ನಾನು ಇದೇ ಮೆಥಡಲ್ಲೇ ತೊಗೋತಾ ಇದ್ದೀನಿ. ನಮ್ಮದು ಚಿಕ್ಕ ಫೇಸ್ ಆಗಿರೋದ್ರಿಂದ ನಾನೇ ಮೆಥಡ್. ಈಗ ದೊಡ್ಡ ಫೇಸ್ ಇರೋರ್ಗೂ ಹೇಳಿದ್ನಲ್ಲ, ದೊಡ್ಡದಾಗಿರೋದು ಸಿಗುತ್ತೆ. ನೀವು ಸ್ವಲ್ಪ ಸರ್ಚ್ ಮಾಡಿ, ಖಂಡಿತ ಸಿಗುತ್ತೆ. ಅವ್ರು ಕೊಡಲ್ಲ ಅಷ್ಟೇ. ಒಂದಲ್ಲ 2 ಅಂಗಡಿ ಬಿಟ್ಟು ಹುಡುಕ್ರಿ. ನೋ ಸ್ಪಿನ್ ಈಗ ದೊಡ್ಡ ಫೇಸ್ ಇರೋರು, ದೊಡ್ಡ ಮೂಗಿರೋರು ಏನು ಮಾಡ್ತಾರೆ, ದೊಡ್ಡ ಓಲೆ ಇಡ್ತಾರೆ. ಅಂಥವ್ರಿಗೆ ಅಂತಲೇ ನೋ ಸ್ಪಿನ್ಸ್ ಇರುತ್ತೆ. ಅದನ್ನೇ ನೀವು ಓಲೆ ಕನ್ವರ್ಟ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಪೇರ್ ಥರ ಯೂಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಕೂಡ ತೊಗೊಂಡಿರುವಂಥದ್ದು. ಹೀಗೆ ವರ್ಷ ಒಂದೊಂದು ಥರ ನಾನು ಸೇವಿಂಗ್ಸ್ ಅಂತ ಮಾಡಿ ಮೂಗುತ್ತಿನೇ ಇಯರಿಂಗ್ಸ್ ಮಾಡ್ಕೊಂಡಿರುವಂಥದ್ದು. ನೀವು ಟ್ರೈ ಮಾಡಿ, ನಿಮಗೆ ಇಷ್ಟ ಆಗುತ್ತೆ, ಓಕೆನಾ. ಇಲ್ಲಿಗೆ ಇದು 4 ಪೇರ್ ಆಯಿತು. ಇದು ಒಂದು ಪೇರು, ಗ್ರೀನ್ ಕಲರ್ ಒಂದು ಪೇರು, ವೈಟ್ ಪೇರು, ಮತ್ತು ಇದು ವೈಲೆಟ್ ಕಲರ್ ಒಂದು ಪೇರು. ಸೊ ನೀವು ಏನು ಅನಿಸ್ತಿರ್ಬೋದು, ವರ್ಷ ನನಗೆ ಗೊತ್ತಿಲ್ಲ, ನಾನು ಇದು ಕೂಡಿಟ್ಟು ಈ ಥರ ಮಾಡ್ತಿರೋದು. ನಿಮಗೆ ಇಷ್ಟ ಆದರೆ ನೀವು ಈ ಥರ ಮಾಡಿ ಅಂತ ಹೇಳಿ. ಯಾಕೆ ಅಂದರೆ ಯಾರೂ ಕೊಡಲ್ಲ. ನೀನು ಪಗಾರ ತೊಗೋತೀನಿ ಅಂದರೆ ಯಾರೂ 1 ರೂಪಾಯಿ ಕೊಡಲ್ಲ. ಈ ಮೆಥಡ್ ಮಾಡಿ ನೋ ಸ್ಪಿನ್ ತೊಗೊಳ್ಳೋದನ್ನು 2 ಅಂತ ತೊಗೊಳ್ರಿ. ಅದು 1 to ಡಬಲ್ ಆಗ್ತಾ ಇರುತ್ತೆ ಗೋಲ್ಡು. ಇದು ಟ್ರೈ ಮಾಡಿ. ಇನ್ನು ಹೇಳಬೇಕಂದ್ರೆ ಡೈಲಿ ವೇರ್ ಅಂತ ನಾನು ಕೆಲಸಕ್ಕೆ ಹೋಗಬೇಕಾದ್ರೆ ಇದು ಜಾಸ್ತಿ ಅಮೌಂಟ್ ಕೊಟ್ಟೆ ತೊಗೊಂಡೆ. ಆವಾಗ ಎಷ್ಟಾಯ್ತಪ್ಪ, ಫಸ್ಟ್ ಟೈಮ್ ನನ್ನ ಸ್ಯಾಲ್ರಿ ಫಸ್ಟ್ ಇದು ಇರಲಿ ಅನ್ನೋದಕ್ಕೋಸ್ಕರ ಅದು ಚಿಕ್ಕ ತೋರಿಸಿದಲ್ಲ, ಅದೇ ನೆಕ್ಸ್ಟ್ ಒಂದು 6 ಮಂತ್ 8 ಮಂತ್ಸ್ ಏನೋ ಬಿಟ್ಟು ತೊಗೊಂಡೆ. ಇರಲಿ ನನ್ನ ಸ್ಯಾಲ್ರಿ ನೆನಪಿಗೋಸ್ಕರ ಅಂತ ಇದು ತೊಗೊಂಡಿದ್ದು. ಇದು ಆವಾಗ 14,000 ಏನೋ ಇತ್ತು. ನಾನು ಮೊದಲನೇ ವರ್ಷ ಕೆಲಸಕ್ಕೆ ಸೇರಿ ತೊಗೊಂಡಿರುವಂಥ ಒಂದು ಓಲೆ ನೋಡಿ. ಇದು ಯಾರ ಕೊಡಿಸಿದ್ದಲ್ಲ, ನಾನು ದುಡ್ದು ನಾನು ತೊಗೊಂಡಿರುವಂಥದ್ದು. ಇದು ಅದೇನೋ ಸ್ಯಾಟಿಸ್ಫ್ಯಾಕ್ಷನ್ ಗೊತ್ತಿಲ್ಲ. ದುಡ್ದಾಗ ನಾವು ದುಡ್ಡು ಕೊಟ್ಟು ತೊಗೊಳೋದು ಖುಷಿನೇ ಬೇರೆ. ಈಗ ಅಪ್ಪ ಅಮ್ಮ ಕೊಡಿಸೋದೇ ಬೇರೆ, ಗಂಡ ಕೊಡಿಸೋದೇ ಬೇರೆ. ನಾವು ಸ್ವಂತದಲ್ಲಿ ತೊಗೋತೀವಲ್ಲ, ಯಾರು ಕೊಡಿಸ್ತಾ ಇದ್ದಾಗ ಆ ಖುಷಿ ಅಂತೂ ಎಷ್ಟು ಕೋಟಿ ಕೊಟ್ಟರೆ ಸಿಗಲ್ಲ. ಇಷ್ಟಕ್ಕೆ ಎಷ್ಟು ಖುಷಿ ಪಡ್ತೀರ ಅನ್ನೋರು ತುಂಬ ಜನ ಇರ್ತಾರೆ. ಇದನ್ನು ಬೇಕಾದ್ರೆ ನೀವು ಎಕ್ಸ್ಪೀರಿಯನ್ಸ್ ಮಾಡಿ ನೋಡಿ. ಯಾರೇ ಕೊಡಿಸಿದ್ದಕ್ಕಿಂತ ಅಪ್ಪ ಮಗಂಡ ಅಣ್ಣ ತಮ್ಮ ಯಾರೇ ಕೊಡಿಸಿದ್ದಕ್ಕಿಂತ ನೀವು ದುಡ್ದು ನೀವು ತೊಗೊಂಡಿರೋ ಆಗೋ ಖುಷಿ ಇದೆಯಲ್ಲ, ಅದು ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲ. ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿ ನೋಡಿ. ಇದು ನನ್ನ ಹಂಗಾಗಿ ಇದು ನೆನಪಿಗೋಸ್ಕರ ನಾನು ಇದನ್ನ ಹಾಗೆ ಇಟ್ಟಿದ್ದೀನಿ. ಜಾಸ್ತಿ ವೇರ್ ಮಾಡಿದ್ರೆ ಎಲ್ಲ ಹಾಳಾಗಬೇಕು ಅನ್ನೋ ಒಂದು ಇಂಟೆನ್ಷನು. ಇದಕ್ಕೆ 14,000 ಕೊಟ್ಟು ನಾನು ತೊಗೊಂಡಿದ್ದು. ಇದು ಸ್ವಲ್ಪ ದೊಡ್ಡದಿದೆ, ಗೋಲ್ಡ್ ಎಲ್ಲ ತುಂಬ ಇದೆ ಅಂತೇಳಿ 14,000 ಆಯಿತು. ಬಟ್ ಇದು ಮರೆಯೋಕ್ಕಾಗದೇ ಇರುವಂಥ ಮೆಮೊರಬಲ್ ಇಯರಿಂಗ್ಸ್.
ಯಾಕೆಂದರೆ ಈಗ ನಾವು ಏನಾದರೂ ಮಾಡ್ತಿದ್ದೀವಿ ಅಂದರೆ ಅಲ್ಲಿ ಒಂದು ಸೇವಿಂಗ್ಸ್ ಅಂತ ಇರಬೇಕು. ಆವಾಗ ನಮಗೆ ನಾನು ಇಷ್ಟಾದರೂ ಮಾಡಿದ್ದೀನಲ್ಲ ಅನ್ನೋ ಒಂದು ಬಂದ್ಬಿಡುತ್ತೆ ಮೆಂಟಾಲಿಟಿ. ಇನ್ನು ಇದು ಆದರೂ ಅಷ್ಟೇ, ಇದು ಕೂಡ ನಾನು ಸೇವಿಂಗ್ಸ್ ಮಾಡಿ ತೊಗೊಂಡಿರೋವಂಥದ್ದು. ಹೇಗಿದೆ, ಚೆನ್ನಾಗಿದೆನಾ? ಎಲ್ಲ ಚಿಕ್ಕ ಚಿಕ್ಕದಾಗಿದೆ ಅಂತ ನೀವು ಅನ್ಕೋತಾ ಇರ್ಬೋದು, ಬಟ್ ಚಿಕ್ಕ ಚಿಕ್ಕದಾಗೇನೋ ದೊಡ್ಡದಾಗೇನೋ ಅದು ಮ್ಯಾಟ್ರ್ ಅಲ್ಲ. ನಾವು ಗೋಲ್ಡ್ ತೊಗೊಂಡ್ವಿ, ಒಂದು ಗುಂಜಾದರೂ ತೊಗೊಂಡ್ವಿ ಅಂದರೆ ಖುಷಿ ಆಗೋದೇ ಒಂದು ಮ್ಯಾಟ್ರು. ಇದನ್ನು ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಇದು ನನ್ನ ಒಂದು ಲಾಗ್ ಆಗಿತ್ತು. ಇದು ಡೈಲಿ ವೇರಿಂದ ಮಾತ್ರ ತೋರಿಸಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಈಗ ಏನಾದರೂ ಫಂಕ್ಷನ್ ವೇರು ಆ ಥರದ್ದು ತೋರಿಸ್ತೀನಿ. ಇದು ನಾನು ಓನಾಗಿ ಏನಪ್ಪ ಅಂದರೆ ನಿಮಗೆ ಈಗ ತೊಗೊಳ್ಳೋಕ್ಕೆ ಆಗಲ್ಲ ಅನ್ನೋರು ತೊಗೊಳ್ಳಿ ಅನ್ನೋ ಪರ್ಪಸ್ಸಿಂದ ನಾನು ಇದನ್ನು ನಿಮಗೆ ತೋರಿಸಿದ್ದೀನಿ ಅಷ್ಟೇ. ಮತ್ತು ಇದರಲ್ಲಿ ಯಾವುದೇ ರೀತಿ ಗಿಮಿಕ್ಸ್ ಇಲ್ಲ, ಓಕೆನಾ. ಮತ್ತು ಶೋ ಆಫ್ ಇಲ್ಲ. ಕೆಲವರು ಅನ್ಕೋತಾರೆ ಶೋ ಆಫ್ ಅಂತ, ಬಟ್ ಶೋ ಆಫ್ ಖಂಡಿತ ಇಲ್ಲ. ಬಟ್ಟೆಗೆ ಹಾಕಿ ಅಥವಾ ಏನಾದರೂ ಬೇರೆ ಮೇಕಪ್ ಐಟಮ್ಸಿಗೆ ಅಥವಾ ಇವನ್ ಸ್ಲಿಪ್ಪರ್ಸ್, ನಾವು ಹೆಣ್ಮಕ್ಳಂಗೆ ಆಲ್ಮೋಸ್ಟ್ ಮನೆಗೆ ಸಾಮಾನು ಅದು ಇದು ಬರೀ ಇದೆಲ್ಲ ಇದ್ಬಿಡ್ತೀವಿ ನಾವು. ಅದಕ್ಕೆ ಈ ಥರ ಮಾಡಿದ್ರೂ ನಾವು ಮಂತ್ಲಿ 500 ಉಳಿಸಿದ್ರು ಕೂಡ 12 ಅಂದರೆ ಒಂದು ವರ್ಷಕ್ಕೆ ಎಷ್ಟಾಯಿತು, 12 ಐದಲೇ 6,000 ರೂಪಾಯಿ ನಂದೆಲ್ಲ ಉಳಿಸ್ತೀವಿ ನಾವು ಅಲ್ವಾ. 12 ಇಲ್ಲ 60, ಸೊ 6,000 ರೂಪಾಯಿ ನಂದೆಲ್ಲ ಉಳಿತು. ಅದೇ ಇನ್ನೊಂದು ಸ್ವಲ್ಪ ನೀವು ಯಾರಾದರೂ ಈಗ ಅಮ್ಮ ಕೊಟ್ಟರೆ ಅಪ್ಪ ಕೊಟ್ಟರೆ ಅಥವಾ ಎಲ್ರಿಗೂ ಕೊಡೋರು ಇರಲ್ಲ ಬಿಡಿ, ಅದು ಬೇರೆ ಮ್ಯಾಟ್ರು. ಅದೇ ಹಿಂಗೆ ಬಟ್ಟೆ ಗಿಟ್ಟೆ ಕೊಟ್ಟಿರ್ತಾರೆ, ಅದ್ರಾಗಿ ತಗೋ ಮಾಡುವಂತ ಅಂತಂದರೆ ಉಳಿಸ್ಕೋಬೇಕು. ಈಗ ಜಾಸ್ತಿ ಕೊಟ್ಟಾಗ ನಾವು ಈಗ ಡ್ರೆಸ್ ತೊಗೋತಿರ್ತೀವಿ, ಸೀರೆ ತೊಗೋತಾ ಇರ್ತೀವಿ, ಈಗ ಮಕ್ಕಳಿಗೆ ತೊಗೋತಾ ಇರ್ತೀವಿ. ಮಕ್ಕಳಿಗೆ ನಾವು ಈ ಥರ ಸೇವ್ ಮಾಡ್ತಾ ಬಂದರೂ ಕೂಡ ಮಕ್ಕಳಿಗೂ ಕೂಡ ಆಗುತ್ತೆ. ಇವನ್ ನಮ್ಮ ಕಷ್ಟ ಅಂದ್ರೂ ಆಗುತ್ತೆ. ನಿಮಗೆ ಇಷ್ಟ ಆದರೆ ಇದನ್ನು ಫಾಲೋ ಮಾಡಿ. ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದು ನಾನು ಮಾಡುವಂಥ ಮೆಥಡು. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ತುಂಬ ಜನ ತೊಗೊಳಕ್ಕಾಗದೇ ಇರೋರು ತೊಗೋಬೋದು ಅನ್ನೋ ಮೆಥಡಲ್ಲಿ ಹೇಳಿರೋದು ಅಷ್ಟೇ. ಇವತ್ತಿನ ರೇಟ್ ತೊಗೊಳಕ್ಕಾಗುತ್ತಾ, ನೀನು ಕೊಡ್ತೀಯಾ ಅಂತ ಬ್ಯಾಕ್ಗ್ರೌಂಡಲ್ಲಿ ಮಾತಾಡೋರು ಇರ್ತಾರೆ, ಅಂಥವ್ರಿಗೆ ಏನು ಮಾಡೋಕ್ಕಾಗಲ್ಲ. ಇದು ನಾನೇನು 50% ಉಳಿಸಿ 50% ತಗೊಳ್ಳಿ, ನಮ್ಮದು ಎಂಜಾಯ್ಮೆಂಟು ಇರಬೇಕಂತ ಫುಲ್ ಉಳಿಸೋದೇ ಅಲ್ಲ. 50% ನಾವು ತೊಗೊಂಡ್ರೆ 50% ಉಳಿಸೋದ್ರಲ್ಲಿ ನಾವು ನೋಡಬೇಕು. ಆ ಒಂದು ಮೆಥಡಲ್ಲಿ ಹೇಳಿದ್ದೀನಿ ಅಷ್ಟೇ. ಇದು ನಾನು ಮಾಡಿರೋ ಮೆಥಡು. ನಿಮಗೆ ಇಷ್ಟ ಆದರೆ ನೀವು ಫಾಲೋ ಮಾಡಿ. ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಓಕೆನಾ. ಥ್ಯಾಂಕ್ ಯು. ಹಾಗಾದರೆ ಹೋಗಿ ಬರೋಣ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಇವತ್ತಿನ ಟಿಪ್ಸು ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೆ. ಹಾಗೆ ಬಂಗಾರ ಅಂಗಡಿಯವರು ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಯಾಕೆಂದರೆ ನಾನು ಇಲ್ಲಿ ಹೇಳಿರೋದು ಪಾಪ ತಗೊಳ್ಳೋಕ್ಕೆ ಆಗಲ್ಲ ಅನ್ನೋರಿಗೆ ಮಾತ್ರ ಹೇಳಿದ್ದೀನಿ ಅಷ್ಟೇ. ಬಂಗಾರ ಅಂಗಡಿಯವರು ದಯವಿಟ್ಟು ಕ್ಷಮಿಸ್ಬಿಡಿ. ಇದರಲ್ಲಿ ಯಾವುದೇ ರೀತಿ ಗಿಮಿಕ್ಸ್ ಇಲ್ಲ, ಓಕೆನಾ. ಸಾರಿ, ಯಾಕಂದರೆ ಎಷ್ಟೋ ಜನ ಅನ್ಕೋತಿರ್ತೀವಿ ನಾವು ತೊಗೋಬೇಕು, ನಾನು ಏನಾದರೂ ನಂದೇ ಅಂತ ಒಂದು ಇರಬೇಕು ಅನ್ನೋದು ಒಂದು ಇದ್ದೇ ಇರುತ್ತೆ. ಎಲ್ಲ ಹೆಣ್ಮಕ್ಳು ಹಂಗೆ ಇರ್ತಾರೆ. ಯಾರೂ ನಾನೇನು ಮಾಡೋಕ್ಕಾಗ್ತಿಲ್ಲ, ನಾನು ಈ ಥರ ನಂದು ಒಂದು ಕಾಲದಲ್ಲಿ ನಾನೇ ಇದ್ದೆ, ಬೇರೆಯವ್ರು ಯಾಕೆ ನಾನೇ ಅನ್ಕೋತಾ ಇದ್ದೆ. ನಾನೇನು ತೊಗೊಳಕ್ಕಾಗ್ತಿಲ್ಲ. ಬರೀ ನಾನು ಏನು ಮಾಡ್ತಿದ್ದೆ ಅಂದರೆ ಬಟ್ಟೆಗೆ ಹಾಕ್ತಿದ್ದೆ ಬರಿಗೈ, ಬಟ್ಟೆಗೆ ಹಾಕಿದ್ದೆ ಬರಿಗೈ ಅದೇ ಅನ್ನೋ ಥರನೇ ನಂದಿದ್ದಿದ್ದು ಲೈಫು. ಇಲ್ಲ ಕಾಸ್ಮೆಟಿಕ್ಸು, ಇಲ್ಲ ಬಟ್ಟೆಗೆ ಹಾಕೋದು, ಇಲ್ಲ ಸ್ಲಿಪ್ಪರ್ಸ್ ತೊಗೊಳ್ಳೋದು, ಇಲ್ಲ ಬ್ಯಾಗ್ ತೊಗೊಳ್ಳೋದು. ಇದೊಂಥರ ಹುಚ್ಚು ಅಂದರೆ ನನಗೆ ಅಷ್ಟು ಹುಚ್ಚು. ಅದು ಬಿಟ್ಟರೆ ಬೇರೆ ಸೇವಿಂಗ್ಸ್ ಅಂತ ನಾನು ಏನು ಮಾಡ್ತಿರ್ಲಿಲ್ಲ. ಕೊಟ್ಟರೆ ಕಡೆಗಡೆ ಹೋಗೋದು, ಎಲ್ಲಿ ಅಂದರೆ ಅಲ್ಲಿ ಇಟ್ಟು ಬರ್ತಿದ್ದೆ. ಬಟ್ ಇವಾಗ ಹಂಗಲ್ಲ. ನಾನು ಇದನ್ನು ಮಾಡಬೇಕು ಅಂದರೆ ಟಾರ್ಗೆಟ್ ಅದು. ಯಾರಿಗೂ ಹೇಳಲ್ಲ, ನನ್ನ ಹತ್ರ ದುಡ್ಡೇ ಇಲ್ಲ ಅಂತ ಹೇಳ್ತಿರ್ತೀನಿ. ಇದ್ರೂ ಇಲ್ಲ ಅಂತ ಹೇಳೋದನ್ನು ಕಲಿಬೇಕು. ಆವಾಗ ಮಾತ್ರ ನೀವು ಸೇವಿಂಗ್ಸ್ ಮಾಡೋಕ್ಕಾಗುತ್ತೆ. ಹಾಗಂತ ಕೊಡಬಾರ್ದು ಅಂತ ಹೇಳಲ್ಲ. ಅತಿಯಾಗಿ ಎಲ್ಲೂ ಉಂಟಲ್ಲಪ್ಪ ಅಂದಾಗ ನಾವು ಕೊಡೋಣ, ಅಪ್ಪಂಗೆ ಅಥವಾ ಅಣ್ಣ ತಮ್ಮ ಗಂಡ ಯಾರಿಗೇ ಆಗಲಿ. ಈಗ ಅವ್ರು ಏನು ಮಾಡ್ತಾರೆ, ನಮ್ಮ ಹತ್ರ ಇರ್ತವೆ ಅಂತ ಗೊತ್ತಾಗ್ಬಿಟ್ರೆ ಬಿಡಲ್ಲ, ಇಸ್ಕೊಳ್ಳೋದೇ ಜಾಸ್ತಿ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಅಟ್ಲೀಸ್ಟ್ ಈಗ ನಾವೇನು ಅಷ್ಟು ಈಗ ಶಾಪಿಂಗ್ ಅಂತಲೇ ಹಾಕ್ಬಂದರೆ ಅದು ವೇಸ್ಟ್ ಆಫ್ ಮನಿ. ಬಟ್ಟೆ ಎಷ್ಟಿದ್ರೂ ಸಾಲದೆ ಅಲ್ವಾ. ಹಂಗಾಗಿ ನಾವು ಈ ಥರನೂ ಮಾಡ್ಬೋದಲ್ಲ ಅಂತ ಹೇಳಿಬಿಟ್ಟು ನಾನು ಈ ಒಂದು ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬಟ್ ಬಂಗಾರ ಅಂಗಡಿಯವ್ರು ಬೈದರೆ ನಾನೇನು ಮಾಡೋಕ್ಕಾಗಲ್ಲ, ಸಾರಿ, ಕ್ಷಮಿಸಿ. ಥ್ಯಾಂಕ್ ಯು ಸೊ ಮಚ್. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಮತ್ತು ಇದೇ ಥರ ಇನ್ನೊಂದು ನಿಮಗೆ ವಿಶಿಷ್ಟವಾಗಿರುವಂಥ ಟಿಪ್ಸ್ ಕೊಡ್ತಾ ನಾನು ಇನ್ನೊಂದು ಲಾಗಲ್ಲಿ ಬರ್ತೀನಿ. ಹಾಗೆ ಇನ್ನೊಂದು ಏನಪ್ಪ ಅಂದರೆ ಫಂಕ್ಷನ್ ವೇರ್ಗೆ ಇದು ನಾನೇನು ತಗೊಂಡಿರೋದಲ್ಲ, ಇದನ್ನೆಲ್ಲ ಕೊಡಿಸಿರೋದು ನನಗೆ ನಮ್ಮಪ್ಪ ಅಮ್ಮ ಮತ್ತು ನಮ್ಮ ಮನೆಯವರು. ಸೊ ಈ ಥರ ಅಷ್ಟೇ. ಇದು ದೊಡ್ಡದಾಗುತ್ತೆ, ದೊಡ್ಡದೆಲ್ಲ ಪರ್ಚೇಸ್ ಮಾಡೋಕ್ಕಾಗಲ್ಲ, ಅಷ್ಟೊಂದೆಲ್ಲ ಉಳಿಸೋಕ್ಕಾಗಲ್ಲ. ಉಳಿಸ್ತಾರೆ, ಬಟ್ ನಮಗೆ ಅಷ್ಟೆಲ್ಲ ಉಳಿಸೋ ಎಬಿಲಿಟಿ ಇಲ್ಲ. ನಾವು ಸ್ವಲ್ಪ ಹೇಳೋದಲ್ಲ, ಸೀರೆ ಚುಡಿ ಈ ಥರದ್ದೆಲ್ಲ ಜಾಸ್ತಿ ಆಗ್ತೀವಿ, ಹಾಗಾಗಿ ಉಳಿಸಿಲ್ಲ, ಓಕೆನಾ. ಥ್ಯಾಂಕ್ ಯು ಸೊ ಮಚ್. ಈಗ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಹೋಗಿ ಬರೋದಾ, ಬಾಯ್, ಐ ಲವ್ ಯು ಆಲ್.